ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ವೀಕ್ಷಕ ಬಾಂಧವರಿಗೆ 2025ನೇ ಇಸವಿಯ ಹೊಸ ವರ್ಷದ ಶುಭಾಶಯಗಳನ್ನು ಸೂಚಿಸುತ್ತಾ ರಾಶಿ ಭವಿಷ್ಯ ಕುಂಭರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಇರುವುದರಿಂದ ಮೊದಲು ಗ್ರಹಗತಿಯನ್ನು ನೋಡೋಣ. ಕುಂಭದಿಂದ ರವಿಯು ಕ್ರಮವಾಗಿ 11 ಹಾಗೂ 12ನೇ ಮನೆಯಲ್ಲಿ, ಕುಜಗ್ರಹನು 6ನೇ ಮನೆಯಲ್ಲಿ, ಬುಧಗ್ರಹನು 10 ಹಾಗೂ 11ನೇ ಮನೆಯಲ್ಲಿ, ಗುರುವು 4ನೇ ಮನೆಯಲ್ಲಿ, ಶುಕ್ರಗ್ರಹನು 1ನೇ ಮನೆಯಲ್ಲಿ, ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿಯೇ 1ನೇ ಮನೆಯಲ್ಲಿ, ರಾಹುಗ್ರಹನು 2ನೇ ಮನೆಯಲ್ಲಿ, ಕೇತುಗ್ರಹನು ಕ್ರಮವಾಗಿ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ. ರವಿಯು 11ನೇ ಮನೆಯಲ್ಲಿರುವಾಗ ಮಾಡಿರ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸು, ಆ ಯಶಸ್ಸಿನಿಂದ ಕೀರ್ತಿ ಲಾಭವನ್ನು ಪಡೆಯುತ್ತೀರಾ. ಕೀರ್ತಿಯ ನಂತರದಲ್ಲಿ ಧನಲಾಭವೂ ಕೂಡ ಇದೆ. ಹಾಗೂ ಹಿಂದೆ ಇರತಕ್ಕಂತಹ ರೋಗ ರುಜಿನಗಳು ನಿವಾರಣೆಯಾಗಿ ಆರೋಗ್ಯವು ಅಭಿವೃದ್ಧಿಯನ್ನು ಹೊಂದುತ್ತದೆ. ರವಿಯು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಉತ್ತಮ ಫಲಪ್ರದನು, ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿಯನ್ನು, ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಕುಜಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರು ನಾಶ ಹಾಗೂ ತಾಮ್ರ, ಬಂಗಾರ, ಕಬ್ಬಿಣ ಇತ್ಯಾದಿ ವ್ಯಾಪಾರದಲ್ಲಿ ಇರುವವರಿಗೆ ವೃದ್ಧಿಯನ್ನು ತೋರಿಸಿಕೊಡ್ತಾನೆ. ಷಷ್ಠ ಸ್ಥಾನದಲ್ಲಿರತಕ್ಕಂತಹ ಕುಜಗ್ರಹನು ವಿವಾಹ ವಿಳಂಬವತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಬುಧಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆಸಕ್ತಿ ತೋರಿಸಿದ ವಿಷಯಗಳಲ್ಲಿ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀ ಸುಖವನ್ನು ತೋರಿಸಿಕೊಡ್ತಾನೆ, ಧನವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅತಿ ಆಸಕ್ತಿಯನ್ನು, ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ. ಬುಧಗ್ರಹನು 11ನೇ ಮನೆಯಲ್ಲಿ ಇರುವಾಗ ಧನ, ಸುಖ, ಲಾಭ, ಅದೇ ರೀತಿಯಾಗಿ ವಿಷಯಗಳಲ್ಲಿ ತೃಪ್ತಿಯನ್ನು ಕೂಡ, ಸಂತೋಷವನ್ನು ಕೂಡ, ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ಎಲ್ಲ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಮನಸ್ಸಿಗೆ ಬೇಕಾದ ಸಂತೋಷವನ್ನು, ತೃಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಗುರುವು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಕಲಹಗಳನ್ನು, ಹೆಂಡತಿಯೊಟ್ಟಿಗೆ ಜಗಳವನ್ನು, ವಿವಾದವನ್ನು ಕೂಡ ತೋರಿಸಿಕೊಡ್ತಾನೆ. ಅಶಾಂತಿಯನ್ನು ತೋರಿಸಿಕೊಡ್ತಾನೆ. ಗುರುವಿನ ಆರಾಧನೆ, ತ್ರಿಮೂರ್ತಿಗಳ ಆರಾಧನೆಯಿಂದ ಕುಟುಂಬ ಕಲಹಗಳು ದೂರ ಆಗುವ ಸಂಭವತೆ ಇದೆ. ಶುಕ್ರಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸುಖ ಸಾಧನಗಳ ಪ್ರಾಪ್ತಿಯನ್ನು, ಸುಗಂಧ ದ್ರವ್ಯಗಳ ಲಾಭವನ್ನು, ಅದೇ ರೀತಿಯಾಗಿ ಸುಗಂಧ ದ್ರವ್ಯ ವ್ಯಾಪಾರಿಗಳಿಗೆ ಅಧಿಕ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೆ ಆ ಶುಕ್ರಗ್ರಹನ ಪೂರ್ಣ ಅನುಗ್ರಹ ದಿಸೆಯಿಂದ ವಿವಾಹ ಭಾಗ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಶನೈಶ್ಚರನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕುಂಭರಾಶಿಯವರಿಗೆ ಯಥಾಪ್ರಕಾರವಾಗಿ ಈ ವರ್ಷವೂ ಕೂಡ 7 ಶನಿ ಮುಂದುವರೆದಿದ್ದು, ಅಗ್ನಿ, ನೀರು, ಕರೆಂಟಿನ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡುವಾಗ ಅತಿ ಜಾಗೃತೆಯನ್ನು ವಹಿಸಬೇಕಾಗಿದ್ದು, ಕೆಮಿಕಲ್ ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ. 7 ಶನಿಯ ದೋಷ ನಿವಾರಣೆಗೋಸ್ಕರವಾಗಿ ಶನಿಯ ಆರಾಧನೆಯನ್ನು, ಎಳ್ಳಿನ ದೀಪ ಹಚ್ಚುವುದು ಬಹಳ ಉತ್ತಮ. ರಾಹು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೋರ್ಟು ಕಚೇರಿಗಳಲ್ಲಿ ಅಪಜಯವನ್ನು, ಸಂತಾನ ಚಿಂತೆಯನ್ನು ಹಾಗೂ ಷೇರು ಮಾರ್ಕೆಟಿನಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ಕೇತುಗ್ರಹನು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕ್ರೀಡೆಯಲ್ಲಿ ಅಥವಾ ಸಾಹಸ ಕ್ರೀಡೆಯಲ್ಲಿ, ಕುಸ್ತಿಗಳಲ್ಲಿ ಆಡುವವರಿಗೆ ಅಪಜಯವನ್ನು ತೋರಿಸಿಕೊಡ್ತಾನೆ. ಜೂಜು ಆಟ ಹೆಚ್ಚಾಗಿ ಇದ್ದು, ಅಭಿರುಚಿ ಹೆಚ್ಚಾಗಿ ಇದ್ದು, ಜೂಜಿನಲ್ಲಿ ಅಪಜಯಗಳನ್ನು ಕೂಡ, ಅಲ್ಲಿ ಧನನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಕುಂಭರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ವೀಕ್ಷಿಸೋಣ. ನೀಲಿ ಬಣ್ಣ, ಕಪ್ಪು ಬಣ್ಣ ಹಾಗೂ ನೀಲಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣವು ಉತ್ತಮ ಫಲಪ್ರದಗಳು. ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿನ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ. 5, 7, 21 ಹಾಗೂ 23 ಶುಭ ದಿನಗಳು. ಈ ರೀತಿಯ ಕುಂಭರಾಶಿಯಿಂದ ಗ್ರಹಗತಿಯ ಮೇಲಿಗೆ ಸೂಚಿಸಲ್ಪಡುವ ಅಧಿಕವಾಗಿರ್ತಕ್ಕಂತಹ ಸುಖಗಳು, ಸ್ವಲ್ಪವಾಗಿರ್ತಕ್ಕಂತಹ ಕಷ್ಟಗಳು, ಈ ರೀತಿಯಾದ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ, ಶನೈಶ್ಚರನ ಪೂರ್ಣ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು,
ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.